40 ವರ್ಷಗಳಿಂದ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಅದರೊಟ್ಟಿಗೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಪಾತ್ರಗಳ ಮೂಲಕ ಕನ್ನಡ ಕಿರುತೆರೆ ಮತ್ತು ಬಿಗ್ ಸ್ಕ್ರೀನ್ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಅನಂತ್ ವೀರ್ ಸರ್ ಇವತ್ತು ನಮ್ಮ ಸುಮನ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಸಾಕಷ್ಟು ವಿಚಾರಗಳಿದೆ ಮಾತನಾಡಿಸುವಂಥದ್ದು. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ ಸರ್. 40 ವರ್ಷಗಳ ಒಂದು ಸುದೀರ್ಘ ಪಯಣದಲ್ಲಿ ನಿಮಗೆ ಇಷ್ಟ ಆಗಿರುವಂತಹ ಪಾತ್ರ ನೀವು ಮಾಡಿರುವಂಥದ್ರಲ್ಲಿ ಯಾವುದು? ಸರಿಯಾಗಿ ಹೇಳಬೇಕು ಅಂದರೆ ಎಲ್ಲ ಪಾತ್ರಗಳು ಇಷ್ಟವಾಗಿದೆ. ಇಂಥ ಪಾತ್ರ ಅಂತ ಇಲ್ಲ. ಆ್ಯಕ್ಚುಲಿ ಪಾತ್ರಕ್ಕೆ ನನಗೆ ವಿಭಿನ್ನವಾದ ಪಾತ್ರಗಳು ಸಿಕ್ಕಿದೆ ಖಂಡಿತ. ಸೊ ಅದನ್ನು ನನ್ನ ಮಟ್ಟಿಗೆ ಯಾವ ರೀತಿ ಅದನ್ನು ನಾನು ಒದಗಿಸ್ಕೊಡ್ಬೋದು, ಜನಕ್ಕೆ ಹೇಗೆ ಹತ್ತಿರವಾಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ ನಾನು. ಸೊ ಹಾಗೆ ಕೊಟ್ಟಾಗ ಅಲ್ಲೇ ಪ್ರತಿಕ್ರಿಯೆ ಸಿಕ್ಕಿಬಿಡುತ್ತೆ ನಮಗೆ. ಏನು ನಾವು ಮಾಡಿದ್ದು ಸರಿನಾ ತಪ್ಪಾ ಇಲ್ಲ ಈ ರೀತಿ ಬಟ್ ಒಂದಂತೂ ಖಂಡಿತ, ಯಾರೇ ಕಲಾವಿದರುಗಳಾಗಿದ್ರು ಕೂಡ ಅವ್ರಿಗೆ ಒಂದು ಶಾಟ್ ಅಟೆಂಡ್ ಮಾಡಿ ಬಂದ ನಂತರ ಅವ್ರ ಮನಸ್ಸಿಗೆ ಒಂದು ಕೊರಿತಾ ಇರ್ತದೆ, ಇದನ್ನು ಈ ಥರ ಮಾಡ್ಬೋದಾಗಿತ್ತು ಅನ್ನೋದು ಎಲ್ಲ ಕಲಾವಿದರುಗಳಲ್ಲೂ ಇರ್ತಕ್ಕಂತಹ ಒಂದು ನ್ಯೂನತೆ ಅಂತ ಹೇಳಬಲ್ಲೆ ಅದನ್ನು. ಸೊ ಅದು ನನಗೂ ಆಗಿದೆ. ಅಫ್ಕೋರ್ಸ್ ನಾನು ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ, ಇನ್ನೂ ಬೇರೆ ರೀತಿ ಮಾಡ್ಬೋದಾಗಿತ್ತಲ್ಲ, ಅದರ ಡಿಕ್ಷನ್ ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ, ಅದೆಲ್ಲ ಯೋಚನೆಗಳು ಸ್ವಲ್ಪ ಕಾಲ ಆ ಪಾತ್ರವನ್ನು ಅಭಿನಯ ಮಾಡಿ ಹೊರಗಡೆ ಬಂದ ನಂತರ ಸ್ವಲ್ಪ ಕಾಡುತ್ತೆ. ಅದು ಆ ಕಾಡೋದು ನನಗೂ ಅನುಭವ ಆಗಿದೆ. ಮತ್ತು ಎಲ್ಲ ಪಾತ್ರಗಳು ವಿಭಿನ್ನವಾದ ಪಾತ್ರಗಳು ಸಿಕ್ಕಿದೆ ನನಗೆ. ಹೌದು, ಇಂಥ ಪಾತ್ರ ನಾನು ಮಾಡಿಲ್ಲ ಅಂತ ಅಲ್ಲ. ಒಂದೇ ಒಂದು ಮಾಂಗಲ್ಯದಲ್ಲೇ ಒಂದು 10 ಪಾತ್ರಗಳನ್ನ ನಾನು ಮಾಡಿಬಿಟ್ಟೆ, ಅದು ಒಂದೇ ಸೀರಿಯಲ್ನಲ್ಲಿ. ಸೊ ಅದು ಬಹಳ ಹತ್ತಿರ ಆಯಿತು. ಯಾಕೆಂತ ಅಂದರೆ ಜನಗಳ ಮೆಚ್ಚುಗೆ ಯಾವ ಮಟ್ಟಕ್ಕೆ ಸಿಕ್ತು. ಇವತ್ತಿಗೂ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಏನು ಅಂದರೆ ಮಾಂಗಲ್ಯ ನಾರಾಯಣಪ್ಪ ಅಂತ ಕರೀತಾರೆ. ಎಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ಹೋದರೂ ಅದೇನೆ. ಅಫ್ಕೋರ್ಸ್ ದಿಲ್ಲಿನ ಕನ್ನಡದವರಿದ್ದರೆ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಥರ ನನ್ನ ಅನುಭವ. ಸರ್, ಶಾರದೆ ಸೀರಿಯಲ್ ಈಗ 500 ಕಂತುಗಳನ್ನು ಪೂರೈಸಿ ಮುನ್ನುಗ್ತಾ ಇರುವಂಥದ್ದು. ಈಗಷ್ಟೇ ಸೆಲೆಬ್ರೇಷನ್ ಮುಗೀತು. ಎಷ್ಟು ಖುಷಿ ಆಗ್ತಾ ಇದೆ. ತಾತನ ಪಾತ್ರದಲ್ಲಿ ಶಿವನಾರಾಯಣ ಅನ್ನುವಂಥ ಕ್ಯಾರೆಕ್ಟರ್, ನಾರಾಯಣಕ್ಕೂ ನಿಮಗೂ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸುತ್ತೆ. ಅದೇ ಹೇಳಿದ್ದು, ಶಿವನಾರಾಯಣ ಹರಿಹರ ಹರಿಹರ ಅದೇನು ಇಬ್ಬರು ಸೇರಿ ಶಿವನಾರಾಯಣ. ನನಗೆ ಪಾತ್ರ ಬಹಳ ನನಗೆ ಹತ್ತಿರವಾಗಿದೆ ಮತ್ತು ಮನಸ್ಸಿಗೆ ಮುದ ನೀಡುತ್ತೆ. ಹೌದು, ನಾನು ಈ ಪಾತ್ರ ಹಿರಿಯನಾಗಿ ನಾನು ಯಾವ ರೀತಿ ನಿರ್ವಹಿಸ್ಬೋದು, ಒಂದು ಮನೇನ ಹೇಗೆ ಒಬ್ಬ ಸಂಸ್ಕಾರವಂತ ಒಂದು ಸಜ್ಜನ ಯಾವ ರೀತಿ ಅವನು ಅದನ್ನು ಸಂಸಾರನೆಲ್ಲ, ಯಾಕೆಂದರೆ ಎಲ್ಲ ಸಂಸಾರಗಳಲ್ಲೂ ಒಂದಲ್ಲ ಒಂದು ಒಡಕೆ ಇದ್ದೇ ಇರುತ್ತೆ. ಎಲ್ರಿಗೂ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಕೆಲವು ಟೈಮ್ ಅದು ಸಂತೋಷದಲ್ಲಿ ಮಾರ್ಪಾಟಾಗುತ್ತೆ, ಕೆಲವು ಟೈಮು ಅದು ಸಂಕಟದಲ್ಲಿ ಮಾರ್ಪಾಟಾಗುತ್ತೆ, ಇನ್ನು ಕೆಲವು ಅದು ದುಃಖನೂ ತರುತ್ತೆ. ಈ ರೀತಿಯ ವಿಭಿನ್ನವಾದ ಇದಿರೋದ್ರಿಂದ ಸೊ ಪಾತ್ರ ನನಗೆ ಬಹಳ ಹತ್ತಿರವಾಗಿದೆ. ಇದು ಶಿವನಾರಾಯಣ ಅನ್ನೋದು ಒಬ್ಬ ಹಿರಿಯ, ಮನೆಗೆ ಹಿರಿಯ. ಸೊ ಎಲ್ರಿಗೂ ಕಂಟ್ರೋಲ್ ಮಾಡುವಂತಹ ಒಂದು ಇದು ಅಂದರೆ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ತೋರಿಸ್ಕೊಡುವಂಥ ಒಂದು ವ್ಯಕ್ತಿತ್ವ. ಒಳ್ಳೇದು ಮಾಡಿದ್ರೆ ಹೀಗಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ. ಮತ್ತು ಕೆಲವು ಟೈಮು ಎಷ್ಟೋ ವಿಷಯಗಳು ಹಿರಿಯನಾದವನಿಗೆ ಗೊತ್ತಿರೋದಿಲ್ಲ, ಅದು ಗೊತ್ತಾಗೋದು ಇಲ್ಲ, ಹೇಳೋದಕ್ಕೆ ಭಯ ಇರ್ಬೋದು, ಇಲ್ಲ ಮುಚ್ಚಿಡಬೇಕು ಅನ್ನೋ ಒಂದು ದುರಾಸೆನೂ ಇರ್ಬೋದು. ಸೊ ಈ ಥರ ಎಲ್ಲ ವ್ಯಕ್ತಿತ್ವಗಳ ಮಧ್ಯೆ ನಾನು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತೀನಿ, ಹೇಗೆ ಅವ್ರನ್ನೆಲ್ಲ ನನ್ನ ಇದಕ್ಕೆ ತಗೊಳ್ತೀನಿ, ನನ್ನ ಮುಷ್ಟಿಗೆ ತೊಗೊಳ್ತೀನಿ ಅನ್ನೋದೆಲ್ಲ ಬಹಳ ಮುಖ್ಯ. ಅದರಲ್ಲಿ ಮಗ ಆಯಿತು, ಮಗಳಾಯಿತು, ಮಗಳು ಹ್ಯಾಂಡಿಕ್ಯಾಪ್ಡು. ಸೊ ಅದ್ರ ಚಿಂತೆ ನನಗೆ ಇದ್ದೇ ಇದೆ. ಸೊ ಅವಳು ಸರಿ ಹೋಗಲಿಲ್ಲ ಅಂತ. ಮಗ ಇದ್ದಾನೆ, ಓಕೆ, ಅವ್ನು ಚೆನ್ನಾಗಿದ್ದಾನೆ, ಆದರೆ ಕೆಲವೊಂದು ಟೈಮು ಅವನಿಗೆ ಒಂದು ದುಃಖದ ಸಂಗತಿಗಳು ನಡೆದುಕೋಗ್ಬಿಡುತ್ತೆ. ಅದರಿಂದ ಮನಸ್ಸು ನೋವಾಗುತ್ತೆ. ಇನ್ನು ಮೊಮ್ಮಕ್ಕಳು ಮತ್ತು ಇನ್ನೊಂದು ಹೆಂಡತಿ ಅಂತ ಹೇಳೋದಷ್ಟೇ, ಅವಳು ಹೆಂಡತಿ ಅಲ್ಲ, ಯಾರ್ದೋ ಒಂದು ಒತ್ತಡದಿಂದ, ನನ್ನ ಸ್ನೇಹಿತನ ಒತ್ತಡದಿಂದ ಅವನ್ನ ನಮ್ಮ ಮನೆಗೆ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿರ್ತೀನಿ. ಅಂದರೆ ಜಸ್ಟ್ ಮನೇಲಿ ಒಬ್ಬ ವ್ಯಕ್ತಿ ಥರ. ಅದು ಸಮಾಜಕ್ಕೆ ಏನು ಅಂತ ಅಂದರೆ ಇವನು ಹೆಂಡತಿ ಇರ್ಬೋದು ಅನ್ನೋ ಒಂದು ಇದು ಬರಬಹುದು. ಆದರೆ ಹೆಂಡತಿ ಅಲ್ಲ, ಏನೋ ಒಂದು ಕಾರಣದಿಂದ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಂಥ ಅವ್ರ ಮನೆಯಲ್ಲಿ ಅವರು ನನಗೆ ವಹಿಸ್ಕೊಟ್ಟಿರ್ತಾರೆ. ಯಾಕೆಂದರೆ ಹತ್ತಿರ ನಾನು ಬಹಳ ಆಪ್ತ ಸ್ನೇಹಿತ. ಅವನ ಮೂಲಕ ನಾನು ಇವಳನ್ನು ಅಂಬುಜ, ಅದು ಸೊ ಪಾರಿಜಾತ ಅನ್ನೋ ಕ್ಯಾರೆಕ್ಟ್ರನ್ನ ಕರ್ಕೊಂಡ್ಬಂದು, ಆ ಕ್ಯಾರೆಕ್ಟ್ರಿಗೆ ದುರಾಶಾಪರ ಅವಳು, ದುರಾಸೆ ಜಾಸ್ತಿ. ಈ ಆಸ್ತಿನೆಲ್ಲ ನಾನು ಹೊಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಮಗಳನ್ನು ಬ್ರೈನ್ ವಾಶ್ ಮಾಡಿ ಹೇಗಾದರೂ ಮಾಡಿ ಇವಳನ್ನು ನಾನು ನನ್ನ ಕಡೆಗೆ ಕರ್ಕೊಂಡು ಸೊ ಇದು ಮಾಡಬೇಕು ಅಂತ ಬರುತ್ತೆ. ಅದೇ ಸಂದರ್ಭದಲ್ಲಿ ಈ ಧಾರಾವಾಹಿಯ ಒಂದು ನಟಿ ಏನಿದ್ದಾಳೆ ಅಂದರೆ ಹೀರೋಯಿನ್ ಅಂತ ಏನು ಹೇಳ್ತೀವಿ ನಾವು. ಸೊ ಆ ಮುಖ್ಯ ನಟಿ ಏನಾಗುತ್ತೆ ಅಂತ ಅಂದರೆ ಅವಳು ನಮ್ಮ ಜೀವನದಲ್ಲಿ ಬರ್ತಾಳೆ.
ನಮ್ಮ ಜೀವನದಲ್ಲಿ ಬಂದಾಗ ಇದೇ ಮನೇಲಿ ಇದ್ದು ಅವಳಿಗೊಬ್ಳು ಮಗಳು ಇರ್ತಾಳೆ, ಅವಳದ್ದೇನೋ ತೊಂದರೆಗಳಿಂದ ಪ್ರಾಬ್ಲಮ್ನಿಂದ ಇಲ್ಲಿಗೆ ಬಂದು ಕೆಲಸಗಾರಲಾಗಿ ಈ ಮನೇಲಿ ಸೇರಿಕೊಂಡು ಹಾಗೆಯೇ ಒಂದು ಒಳ್ಳೆಯ ಅಭಿಪ್ರಾಯನ ಬೆಳೆಸಿ ಮತ್ತೆ ಏನು ಮಾಡ್ತಾಳೆ ಅಂತ ಅಂದರೆ ಈ ಮನೇಲಿ ನಮ್ಮ ಜೊತೆ ಒಂದಾಗ್ತಾಳೆ. ಬಟ್ ಅವಳಿಂದ ಒಂದು ಕೆಲವು ಘಟನೆಗಳು ಏನಾಗುತ್ತೆ ಅಂತ ಅಂದರೆ ನಮಗೆ ಗೊತ್ತಿಲ್ಲದೆ ನಡೆದುಕೊಂಡ್ಬಿಡುತ್ತೆ. ಕೆಲವು ಘಟನೆಗಳು ನಮಗೆ ಗೊತ್ತಿರೋದಿಲ್ಲ, ಅದು ಎಲ್ರಿಗೂ ಗೊತ್ತಿರೋದಿಲ್ಲ. ಅದರಲ್ಲಿ ಕೆಲವು ಕ್ಯಾರೆಕ್ಟರ್ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ನೋಡುತ್ತೆ, ಇನ್ನು ಕೆಲವು ಕ್ಯಾರೆಕ್ಟರ್ಗಳು ಅದನ್ನು ಆಪ್ತರಾಗಿ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ಆ ಥರ ಒಂದು ತೊಳಲಾಟದಲ್ಲಿ ಹೋಗುವಂತಹ ಒಂದು ಸನ್ನಿವೇಶ. ಆ ನೆಮ್ಮದಿ ಅನ್ನೋದು ಮನುಷ್ಯನಿಗೆ, ಹಿರಿಯನಾದವನಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಯಾಕಂದರೆ ಒಂದು ಮದುವೆ ಮಾಡಿಕೊಟ್ಮೇಲೆ ಒಂದು ಹೆಣ್ಣನ್ನು ಅಲ್ಲಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಏನೋ ಅಲ್ಲಿ ತೊಂದರೆಗಳಿರುತ್ತೆ, ಅದೆಲ್ಲ ಪ್ರಾಬ್ಲಮ್ಗಳಿಗೆ ಇವನು ತಲೆಯಲ್ಲಿ ಓಡ್ತಾ ಇರುತ್ತೆ. ಆದರೆ ಏನು ಅಂತ ಹಿರಿಯನಾಗಿ ಅವನೇ ನಿಭಾಯಿಸಬೇಕೇ ಹೊರತು ಅದರಿಂದ ದೂರ ಓಡೋದಕ್ಕಂತೂ ಆಗೋದಿಲ್ಲ. ಸೊ ಹತ್ತಿರದಲ್ಲೇ ಇದ್ದು ಅದನ್ನು ಸರಿ ಮಾಡಬೇಕು ಅನ್ನೋ ಒಂದು ತೊಳಲಾಟದಲ್ಲಿ ಸಂಸಾರನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಬ್ಬ ವ್ಯಕ್ತಿ, ಹಿರಿಯ ವ್ಯಕ್ತಿ, ತಾತ. ಸರ್, ಈಗ ಸಾಕಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಬಿಗ್ ಸ್ಕ್ರೀನಲ್ಲಿ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು, ಇಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಅನ್ನುವಂತಹ ಕೊರಗಿದೆಯಾ ಅಂತ ನಿಮಗೆ? ಕೊರಗಿದೆ. ಯಾರ ಜೊತೆ? ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾಡೋದಕ್ಕಾಗಲಿಲ್ಲ. ಮಾಡ್ಬೋದಾಗಿತ್ತು, ಮಾಡಬೇಕಾಗಿತ್ತು. ನಾನು ಆ ಸಂದರ್ಭ ಬಂತು. ನನಗೆ ರಾಘಣ್ಣ ಅವರೇ ಕರೆಸಿದ್ರು ಆಫೀಸ್ಗೆ, ಆಮೇಲೆ ಅಲ್ಲೇ ಕೂಡ ಪುನೀತ್ ಅವ್ರನ್ನೂ ಮೀಟ್ ಮಾಡಿದೆ. ಆ ಸಂದರ್ಭದಲ್ಲಿ ನಂದು ಕಾವ್ಯಾಂಜಲಿ ಅಂತ ನಡೀತಾ ಇತ್ತು. ಅವರೇ ಕೇಳಿದ್ರು, ಕಾವ್ಯಾಂಜಲಿಯಲ್ಲಿ ನೀವು ಮಾವನ ಪಾತ್ರ ಮಾಡಿದ್ರಲ್ವ ಅಂತ ಅಂದರು. ಭಾಳ ಖುಷಿ ಆಯ್ತು. ಏನು ಅಂತಂದರೆ ಒಬ್ಬ ಒಂದು ಒಳ್ಳೆ ನಟ, ಸೊ ಮುಖ್ಯ ಪಾತ್ರ ವಹಿಸಿಕೊಂಡಂಥ ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಹೇಳಿದಾಗ ಅದು ಅದಕ್ಕಿಂತ ದೊಡ್ಡ ಅವಾರ್ಡ್ ಇನ್ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡಿರೋದು. ಸೊ ಭಕ್ತ ಅಂಬರೀಷ ಅಂತ ಹೇಳಿಬಿಟ್ಟು ರಾಜ್ಕುಮಾರ್ ಅವ್ರಿಗೆ ಬಹಳ ವರ್ಷಗಳಿಂದ ಅದರ ಆಸೆ ಇತ್ತು, ಅದನ್ನು ಮಾಡಬೇಕು ಅಂತ. ಮಾಡೋ ಸಂದರ್ಭ ಕೂಡ ಬಂದಿರಲಿಲ್ಲ. ಸೊ ಅದಕ್ಕೆ ಒಂದು ಕ್ಯಾರೆಕ್ಟರ್ ಸರ್ಚ್ ಮಾಡ್ತಾಯಿದ್ರು. ಸೊ ಆ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡಿಸ್ಬೇಕು ಅಂತ ನನಗೆ ಪಿ ಶೇಷಾದ್ರಿಯವರು ಅವರ ಈ ಕಂಪ್ನಿನಲ್ಲಿ ಇದು ಡೈರೆಕ್ಷನ್ ಮಾಡ್ತಾಯಿದ್ರು. ಅವ್ರದ್ದು ಸೀರಿಯಲ್ ನಾನು ಒಂದು ಮಾಡ್ತಾಯಿದ್ದೆ. ಆವಾಗ ಅವ್ರು ಹೇಳಿದ್ರು, ನೀವು ಒಂದು ಸ್ವಲ್ಪ ಹೋಗ್ಬಿಟ್ಟು ರಾಘಣ್ಣನ ಮೀಟ್ ಮಾಡ್ಕೊಂಡು ಬನ್ನಿ, ಅವ್ರು ಯಾವುದೋ ಒಂದು ಕ್ಯಾರೆಕ್ಟರ್ ಹೇಳ್ತಾಯಿದ್ರು, ಭಕ್ತ ಅಂಬರೀಷ ಅಂತ. ನನಗೇನೋ ಒಂದು ಒಂಥರ ಅಷ್ಟು ಆಸೆ, ಅಬ್ಬಾ ಯಾರ ಜೊತೆ ಮಾಡ್ತಾ ಇದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಅಂತ ದಿಗಂತ, ಅದೊಂದು ಮೇರು ಇದು ವೃಕ್ಷ, ಅದು ಹಿಮಾಲಯ ಪರ್ವತ ಅಂತಲೇ ಹೇಳಬೇಕು. ಅಷ್ಟು ಅಂಥವ್ರ ಜೊತೆ ನನಗೊಂದು ಸುಮ್ಮನೆ ಒಂದು ಸಂದರ್ಭ ಸಿಕ್ತಲ್ಲ, ಆ ಖುಷಿ ಕೊಡ್ತಾಯಿತ್ತು ನನಗೆ. ಸೊ ನಾನು ಹೋದೆ, ಅವ್ರನ್ನ ಮೀಟ್ ಮಾಡಿದೆ, ಅವರು ಎಲ್ಲ ಇದು ಮಾಡಿಕೊಂಡ್ರು, ಸಂತೋಷ ಆಯಿತು. ಇದನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಸರಿ ಈ ಪಾತ್ರಕ್ಕೆ ನೀವು ರೆಡಿಯಾಗಿ, ನಾನು ಡೇಟ್ ಗೀಟೆಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ವೆಂಕಟೇಶ ಮಹಿಮೆ ಅಂತ ನಾನು ಇದರಲ್ಲಿ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಮಾಡ್ತಾಯಿದ್ದೆ. ವಿಜಯಾರೆಡ್ಡಿ ಅವರು ಡೈರೆಕ್ಟರ್ ಅದಕ್ಕೆ. ವಿಜಯಾರೆಡ್ಡಿ ಅವ್ರಿಗೆ ಗೊತ್ತಿರ್ಬೇಕು, ಅವ್ರು ಇಲ್ಲ ಇವಾಗ ಪಾಪ. ಸೊ ಅಲ್ಲಿ ಅವ್ರಿಗೆ ಹೇಳಿದೆ ನಾನು ವಿಷಯ. ನಾನು ಅಲ್ಲಿ ಆಕಾಶ್ ರಾಜನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸೊ ಆಗ ಅವ್ರ ಮಾತುಕತೆ ಆಯಿತು. ಅವ್ರಿಗೆ ಹೇಳಿದೆ, ಈ ಥರ ನಾನು ಕರೆದಿದ್ರು ಭಕ್ತ ಅಂಬರೀಷಾಗೆ. ಯಾವುದೋ ಒಂದು ಮಾತು ಬಂತು ಆ ಸಂದರ್ಭದಲ್ಲಿ, ಕರೆದ್ರು. ಇಲ್ಲ ನಿಮಗೆ ಈ ಪಾತ್ರ ಕಾದು ಮಿಕ್ಕಿ ಇಂಕೊಕಟಿ ಇಚ್ಛಾನ ಅವರೇ ಮಾಡಬೇಕಾಗಿತ್ತು ಅದು ಡೈರೆಕ್ಷನು. ಆಮೇಲೆ ಏನೋ ಚೇಂಜ್ ಆಯಿತು ಏನೋ ಗೊತ್ತಿಲ್ಲ, ಬಟ್ ಅದೆಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ. ಈವನ್ ನನಗೆ ತಿಳಿದ ಮಟ್ಟಿಗೆ ಸಾಂಗ್ ಕೂಡ ರೆಕಾರ್ಡಿಂಗ್ ಆಗಿದೆ ಅಂತ ನನಗನ್ನಿಸುತ್ತೆ. ಸೊ ಅದಾದಮೇಲೆ ಪಾಪ ರಾಜ್ಕುಮಾರ್ ಅವರು ಕಾಡಿಗೆ ಹೋಗ್ಬಿಟ್ರು. ಸೊ ಅಲ್ಲಿಗೆ ಹೋದ ನಂತರ ಸ್ವಲ್ಪ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇದೆಲ್ಲ ತೊಂದರೆಗಳಾಯಿತು. ಸೊ ಹಾಗಾಗಿ ಅದನ್ನು ಮಾಡೋದಕ್ಕೆ ಆಗಲಿಲ್ಲ, ಅವರು ಕೊನೆಗಳಿಗೇನೂ ಆಗಲಿಲ್ಲ. ಬಟ್ ಕೊನೆಗಳಿಗೆವರೆಗೂ ಅವ್ರ ಮೈಂಡ್ನಲ್ಲಿ ಇದ್ದಿದ್ದು ಭಕ್ತ ಅಂಬರೀಷ ಮಾಡಬೇಕು ಅನ್ನೋದು. ಆಮೇಲೆ ಅದರಲ್ಲೊಂದು ಇದು ಪಾತ್ರ ಫಿಕ್ಸ್ ಆಯ್ತಲ್ಲ ಅಂತ ನಾನು ಖುಷಿಯಾಗಿದ್ದೆ. ದುರದೃಷ್ಟ ಅಷ್ಟೇ. ಸರ್, ರೀಸೆಂಟಾಗಿ ಕಲಸಿಪಾಳ್ಯ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ನೀವು ಮಾಡಿರುವಂತಹ ರಾಜಕಾರಣಿ ಕ್ಯಾರೆಕ್ಟರ್ ಅಂತೂ ನಾನೇ ಹೋಗ್ಬಿಟ್ಟು ನೈಟ್ 10:00 ನಾನು ನನ್ನ ಫ್ರೆಂಡ್ಸ್ ನೋಡಿದ್ವಿ. ಥಿಯೇಟ್ರ್ ಫುಲ್ ಆಗಿತ್ತು. ರಿಲೀಸ್ ಆದರೂ ಕೂಡ, ವರ್ಷಗಳ ನಂತರ ರಿಲೀಸ್ ಆದರೂ ಕೂಡ ಥಿಯೇಟ್ರ್ ಫುಲ್. ಅದೇ ಗ್ರೇಸು, ಅದೇ ಅಭಿಮಾನ, ಪ್ರತಿಯೊಂದು ಕೂಡ. ಸೊ ಎಷ್ಟೊಂದು 10:30 ಶೋಗೂ ಕೂಡ ಇಷ್ಟು ಫುಲ್ ಆಗ್ತಾರೆ, ಅದು 20 ವರ್ಷಗಳ ನಂತರ ರಿಲೀಸ್ ಆಗಿರುವಂಥ ಸಂದರ್ಭದಲ್ಲಿ. ಸೊ ಆ ಒಂದು ಸಿನಿಮಾ ರಿಲೀಸ್ ಆಗಿದ್ದ ಬಗ್ಗೆ ಸೊ ನೀವೇನಾದರೂ ಹೋಗಿ ನೋಡಿದ್ರಾ, ಹೆಂಗಿತ್ತು ಅಂತ? ನನಗೆ ಆ ಸಿನಿಮಾದಲ್ಲಿ ನನಗೆ ಹೆಸರು ಕೊಟ್ಟಂಥ ಸಿನಿಮಾ ಅಂತ ಅಂದರೆ ಕಲಾಸಿಪಾಳ್ಯ ಮಾಡಿದೆ. ಕಲಾಸಿಪಾಳ್ಯ, ಮಂಡ್ಯ, ಧ್ರುವ, ಕಿಟ್ಟಿ ಮಾಡಿರ್ಬೋದು ಅಷ್ಟೆಲ್ಲ, 250-300 ಸಿನಿಮಾ ಮಾಡಿರ್ಬೋದು. ಬಟ್ ಏನು ಅಂತಂದ್ರೆ ನನಗೆ ಹೆಸರು ಕೊಟ್ಟಂಥ ಸಿನಿಮಾ ಅಂತ ಅಂದರೆ ಕಲಾಸಿಪಾಳ್ಯ. ಇವತ್ತಿಗೂ ಯಾಕೆ ಹಾಕ್ತಾನೇ ಇರ್ತಾರೆ
ಟಿ ವಿನಲ್ಲಿ ಪ್ರಸಾರನೇ ಆಗ್ತಾನೆ ಇರುತ್ತೆ. ಇವ್ರು ನೋಡ್ತಾರೆ ಬರ್ತಾರೆ, ಕಳಾಸಿಪಳ್ಳಿ ಒಬ್ಬ ಡ್ರೈವರು, ಒಬ್ಬ ಇದು ಯಾರೋ ಒಬ್ಬ ಟ್ರ್ಯಾಕ್ಟರ್ ಓಡಿ ಬರ್ತಾರೆ, ಸರ್ ಕಳಾಸಿಪಳ್ಳಿಯ ಮಾಡಿದಿರಲ್ವ. ಅದೇ ನನಗೆ ಐಡೆಂಟಿಫಿಕೇಶನ್ ಸಿನಿಮಾದಲ್ಲಿ. ಸೊ ನಾನು ಇನ್ನೊಂದು ಸೀರಿಯಲ್ನಲ್ಲಿ ಯಾವುದು ಅಂತ ಅಂದರೆ ಮಹಾಭಾರತ ಮತ್ತು ಸೀತೆ. ಅದನ್ನು ಅಷ್ಟೇ ಈಗಲೂ ಪ್ರಸಾರ ಆಗ್ತಾ ಇದೆ ಒಂದು ವಾಹಿನಿಯಲ್ಲಿ. ಅದನ್ನು ನೋಡ್ತಾ ಇರ್ತಾರೆ, ಅದನ್ನು ಬಂದು ಹೇಳ್ತಾರೆ. ಎಷ್ಟು ಪುಳಕ ಆಗುತ್ತೆ ಅಂತ. ಹೌದಾ, ಇಲ್ಲಿವರೆಗೂ ರೀಚ್ ಆಗಿದೆಯಾ ಅವ್ರಿಗೆ, ಪರವಾಗಿಲ್ಲ ಹಾಗಾದರೆ ನಾನು ಮಾಡಿರೋದು ಅನ್ನೋದು ಒಂದು ಒಳ್ಳೆ ಮನಸ್ಸಿಗೆ ತೃಪ್ತಿ ಕೊಡೋವಂಥ ವಿಚಾರ ಇದು. ಒಬ್ಬ ಕಲಾವಿದನಿಗೆ ತೃಪ್ತಿ ಯಾವಾಗ ಕೊಡುತ್ತೆ ಅಂತ ಅಂದರೆ, ಯಾರೋ ಬಂದು ಹೌದು ಹೀಗೆ ಅಂತ ಹೇಳಿದಾಗ, ಅರೆ ಅವ್ರಿಗೆ ಮನಸ್ಸಿಗೆ ನಾಟಿದೆ ಅಂತ ಅಂದಮೇಲೆ ಓಕೆ, ಡನ್ ಇಟ್. ಆ ಥರ ಒಂಥರ ಉತ್ಸಾಹ ನಮ್ಮ ಇನ್ನೂ ಏನೋ. ಆವಾಗ ನಮಗೆ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ. ಆವಾಗ ಯಾವಾಗ ಪ್ರಶಂಸೆಗಳು ಬರೋದಕ್ಕೆ ಶುರುವಾಗುತ್ತೋ ಆವಾಗ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಅಹಂಕಾರ ಇಟ್ಕೋಬಾರ್ದು. ಸೊ ಅವಾಗ ಇನ್ನೂ ಜವಾಬ್ದಾರಿ, ನಾನು ಏನು ಮಾಡಬಹುದು. ಇವಾಗ ನೋಡಿ, ನಾನು ಇವತ್ತಿಗೂ ನಾವು ಒಂದು ಸೀನ್ಗೆ ಹೋಗಬೇಕು ಅಂತ ಅಂದರೆ, ನಾನು ಫಸ್ಟೇ ಹೋದಾಗ ಅನುಭವ ನನಗೆ, ಮಾಡ್ಬೋದಾ ಇದು, ಮಾಡೋಕ್ಕಾಗುತ್ತಾ, ಅಯ್ಯೋ ತಪ್ಪಾಗ್ಬಿಟ್ರೆ ಅನ್ನೋ ಒಂದು ಗೊಂದಲದಲ್ಲೇ ಇರ್ತೀನಿ ನಾನು. ಅಲ್ಲಿಗೆ ಹೋಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋವರೆಗೂ ನನಗೆ ಮನಸ್ಸಮಾಧಾನ ಇರೋದಿಲ್ಲ. ಇವತ್ತಿಗೂ ಅದೇ ಇದೆ. ಮೇ ಬಿ ಆ ಶ್ರಮನೇ ನನ್ನ ಇಲ್ಲಿವರೆಗೂ ತಂದಿದೆ ಅಂತ ನನ್ನ ಭಾವನೆ ಅಷ್ಟೇ. ಸರ್, ಕಲಾಸಿಪಾಳ್ಯ ಒಂದು ಹೆಸರು ಕೊಟ್ಟಂತಹ ಸಿನಿಮಾ ನನಗೆ ಅಂತ, ತುಂಬಾನೇ ಹೆಸರು ಕೊಟ್ಟಂತಹ ಸಿನಿಮಾ ಅಂತ ಹೇಳಿದ್ರಿ. ಈಗ ದರ್ಶನ್ ಅವರು ಕಾರಣಾಂತರಗಳಿಂದ ಇದ್ದಾರೆ. ಸೊ ನೀವು ಕಂಡಂತಹ ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಇಲ್ಲ, ನಾನು ಮಾಡೋರು ಈಗ ಮಂಡ್ಯ, ಧ್ರುವ, ಕಿಟ್ಟಿ, ಕಲಾಸಿಪಾಳ್ಯ ಇದೆಲ್ಲ ಸುಮಾರು ಸಿನಿಮಾಗಳು ಅವ್ರ ಜೊತೆನಲ್ಲಿ ನಾನು ಮಾಡಿರೋದು. ಬಟ್ ಆ ಟೈಮಲ್ಲಿ ಏನೂ ಇಲ್ಲ, ಆ ಥರದ್ದೆಲ್ಲ ಏನೂ ಇರಲಿಲ್ಲ ಅನ್ನೋ ಒಂದು ಇತ್ತು ನಮಗೆ. ಯಾಕೆಂದರೆ ಪಾಪ ಬಹಳ ಆಪ್ತವಾಗಿ ಮಾತಾಡ್ತಾಯಿದ್ರು ಅವರು. ಅಷ್ಟೇ ಚೆನ್ನಾಗಿದ್ದರು, ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಇದು ಮಾಡಿಕೊಂಡು ಇದ್ದಂತಹ ವ್ಯಕ್ತಿ. ಆಮೇಲೆ ಯಾಕೋ ಸ್ವಲ್ಪ ನಮಗೆ ಅವ್ರ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆ ಆಯಿತು. ಹಾಗಾಗಿ ಅಷ್ಟಾಗಿ ಅವರ ಜೊತೆ ಬಾಂಧವ್ಯ ಬೆಳೀಲಿಲ್ಲ. ಆಮೇಲೆ ಏನಾಯಿತು, ಯಾಕೆಂದರೆ ಎಲ್ಲ ಇದು ವಾಹಿನಿಗಳ ಮೂಲಕ ನಾವು ನೋಡಿದ್ದೇ ಹೊರತು, ಸೊ ನಾವು ಪ್ರಾಕ್ಟಿಕಲಾಗಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಯಾಕೆಂದರೆ ಯಾವಾಗ ನಮಗೆ ವಿಷಯಗಳು ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ. ನಾವು ಕಣ್ಣಾರೆ ನೋಡಿದ್ದಲ್ಲ ಯಾವುದನ್ನು. ಹೌದು, ಇವರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಪೇಪರಲ್ಲಿ ಬರ್ತಾಯಿದೆ, ಇನ್ನೊಂದ್ರಲ್ಲಿ ಬರ್ತಾಯಿದೆ ಅಂತ ಅಂದರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಸರಿ ಅನ್ನೋದಕ್ಕೆ. ಯಾಕೆಂದರೆ ಅವ್ರಿಗೂ ಗೊತ್ತಿಲ್ಲ, ಅವರು ಅಜ್ಞಾತಾನೆ, ಅವ್ರಿಗೂ ವಿಷಯಗಳು ಕಣ್ಣಾರೆ ಅವ್ರು ಕಂಡಿರೋದಿಲ್ಲ. ಯಾರೋ ಇನ್ನೊಬ್ರು ಹೇಳಿರೋದನ್ನು ಇವ್ರು ಹೇಳಿರ್ತಾರೆ, ಇವ್ರು ಹೇಳಿದ್ದು ಇನ್ನೊಂದು ಟ್ರಾವೆಲ್ ಆಗುತ್ತೆ, ಇನ್ನೊಬ್ರು ಹೇಳಿದ್ದು ಇನ್ನೊಂದಕ್ಕೆ ಹೋಗುತ್ತೆ. ಹೀಗೆ ಟ್ರಾವೆಲ್ ಆಗ್ತಾ ಇರುತ್ತೆ ಹೊರತು ಅದ್ರ ಬಗ್ಗೆ ಆ್ಯಕ್ಚುಯಲ್ ಫ್ಯಾಕ್ಟ್ ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದು ಬಲ್ಲವನೇ ಬಲ್ಲ ಬೆಲ್ಲದ ಸುರಿ ಅಂತ ಅಂದ್ಬಿಟ್ಟು ಅದು ಯಾರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಈಗೇನಂತಂದರೆ ಕೊನೆಯದಾಗಿ ಏನಂತಂದರೆ, ಅವ್ರು ಇದ್ದಿದ್ರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಕಲಾವಿದರಿಗಾಗಿರ್ಬೋದು ಸಿನಿಮಾಗಳ ಅವಕಾಶಗಳು ಸಿಗ್ತಾ ಇತ್ತು, ಒಂದಷ್ಟು ಜನರಿಗೆ ಒಂದಷ್ಟು ತಿಂಗಳ ಕಾಲ ಕೆಲಸ ಸಿಗ್ತಾ ಇತ್ತು ಅನ್ನುವಂಥದ್ದಿದೆ. ಸೊ ಯಾಕಂದರೆ ನೀವು ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಕೂಡ ಏನು ಹೇಳ್ತೀರಾ? ಬಟ್ ಒಂದೇ ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನಿಮ್ಗೆ ಹೇಳಿದೆ ಏನು ಅಂತ ಅಂದರೆ, ಒಬ್ಬ ಮನುಷ್ಯನಿಗೆ ಪ್ರಶಂಸೆಗಳು ಬರ್ತಾ ಇದೆ ಅಂತ ಅಂದಾಗ, ಮತ್ತು ಫ್ಯಾನ್ಸ್ಗಳು ಹುಟ್ಕೊಳ್ತಾ ಇದ್ದಾರೆ ಅಂತ ಅಂದಾಗ, ಅವನ ಜವಾಬ್ದಾರಿ ಹೆಚ್ಚಾಗುತ್ತೆ. ಆಗ ಅಹಂಕಾರ ಪಟ್ಟರೆ ಅದು ಮೊದಲನೇ ಹೊಡೆತ. ಸೊ ಯಾರೇ ಆಗಲಿ ತಮ್ಮ ವೃತ್ತಿನಲ್ಲಿ ಏನು ಸಾಧನೆಗಳನ್ನು ಮಾಡಿದಾರೋ ಆ ಸಾಧನೆಯಿಂದ ಹೇಗೆ ಜನರಿಗೆ ಅದು ಇಷ್ಟವಾಗಿದೆಯೋ ಕಷ್ಟವಾಗಿದೆಯೋ ಅದ್ರ ಮೂಲಕ ವಿಷಯ ಗೊತ್ತಾಗುತ್ತಲ್ವ ನಮಗೆ. ಸೊ ನಾವು ಆವಾಗ ಎಚ್ಚರಿಕೆಯಿಂದ ಇರಬೇಕೆ ಹೊರತು, ಸ್ವಲ್ಪ ನಾವು ರೂಟ್ ಚೇಂಜ್ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಅದು ಏನಾಗಿದೆಯೋ, ಇಲ್ಲ ಸ್ನೇಹಿತರಿಂದ ಇರ್ಬೋದು, ಇಲ್ಲ ಬೇರೆಯವ್ರಿಂದ, ಬಟ್ ಏನಾಗಿದೆ ಕಣ್ಣಾರೆ ನಾವು ಕಾಣದೇ ಇರೋದ್ರಿಂದ ಅದ್ರ ಬಗ್ಗೆ ಕಾಮೆಂಟ್ಸ್ ಬಿಟ್ಟು ಒಂಚೂರು ದೃಷ್ಟಿಕೋನ ಬದಲಾವಣೆ ಮಾಡ್ಕೊಂಡಿದ್ದರೆ ಚೆನ್ನಾಗಿತ್ತೇನೋ ಅನ್ನಿಸ್ತಾ ಇದೆ ಅಷ್ಟೇ. ಎನಿವೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲಿ ಇದ್ದರೂ ಕೂಡ ಒಂದಷ್ಟು ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಶಾರದೆ 500 ಎಪಿಸೋಡ್ಸ್ 500 ಆಗಿರೋದ್ರಿಂದ, ಸೊ ಅದು 5000 ಆಗಲಿ. ಹಾಗೆಯೇ ಮತ್ತಷ್ಟು ಎಪಿಸೋಡ್ಸ್ ಕಂಪ್ಲೀಟ್ ಆಗಿಬಿಟ್ಟು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಮತ್ತು ಕಿರುತೆರೆ ವೀಕ್ಷಕರಿಗೆ ನಿಮ್ಮ ನಟನೆಯ ಮೂಲಕ ಮತ್ತಷ್ಟು ಪಾತ್ರಗಳ ಮೂಲಕ ಎಂಟರ್ಟೈನ್ ಮಾಡಿ. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬಾಯಿ ಹರಕೆ ಹೀಗೆ ಸಾಗಲಿ ಅಂತಲೂ, ಯಾಕೆಂದರೆ ನಮಗೂ ಜೀವನ ಸಾಗಿಸುವಂಥ ಒಂದು ಮಟ್ಟದಲ್ಲಿ ಇರೋದ್ರಿಂದ ಇದರಿಂದ ನಾವು ಕೂಡ ಅನ್ನ ತಿಂತಾಯಿದ್ದೀವಿ. ನಮ್ಮ ಜನಗಳು ನೋಡಿ ಅವರ ಅಭಿಪ್ರಾಯ ತಿಳಿಸಿ ಅವರು ಮುಂದುವರಿಸ್ಕೊಂಡು ನೋಡ್ಕೊಂಡು ಹೋದರೆ ನಮಗೂ ಒಂದಷ್ಟು ದಿವಸ ಊಟಕ್ಕೆ ಏನೂ ತೊಂದರೆ ಆಗೋಲ್ಲ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಹಿರಿಯ ಕಲಾವಿದರಾಗಿರುವಂತಹ ಅನಂತ್ ವೀರು ಸರ್ ಅವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.